ಇನ್ನು ಮೊದಲ ಹಂತದ ಮತದಾನಕ್ಕೆ ಇವತ್ತೊಂದೇ ದಿನ ಬಾಕಿ ಇರತಕ್ಕಂಥದ್ದು. ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭ ಆಗಿಬಿಡುತ್ತೆ. ನಿನ್ನೆಯೇ ಬಹಿರಂಗ ಪ್ರಚಾರ ಕೊನೆಯಾಗಿದ್ದು ಇವತ್ತು ಮನೆ ಮನೆಗೆ ಭೇಟಿ ನೀಡಿ ಮತದಾರರನ್ನು ಓಲೈಸುವ ಕಡೆಯ ಹಂತದ ಕಸರತ್ತು ನಡೆಯುತ್ತೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಜಂಟಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಮನೆ ಬಾಗಿಲಿಗೆ ತೆರಳಿ ಓಟನ್ನು ಕೇಳ್ತಾ ಇದ್ದಾರೆ. ಇತ್ತ ನಿರಂತರವಾಗಿ ಸುಮಲತಾ ಪರ ಅಬ್ಬರದ ಪ್ರಚಾರ ಕೈಗೊಂಡಿದ್ದ ಜೋಡೆತ್ತುಗಳಾದ ದರ್ಶನ್ ಮತ್ತು ಯಶ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇತ್ತ ಮಂಡ್ಯದಲ್ಲಿ ಹಣದ ಹೊಳೆಯೇ ಹರಿಯಬಹುದು ಅನ್ನೋ ಗುಮಾನಿಯ ನಡುವೆ ನಾಗಮಂಗಲದಲ್ಲಿ 2,60,000 ರೂಪಾಯಿ ಹಣವನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕದಬಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಉಡುಪಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಕಾರಲ್ಲಿ ಈ ಹಣವನ್ನು ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಈಗಾಗಲೇ ನಿಖಿಲ್ ಮತ್ತು ಸುಮಲತಾ ಅಂಬರೀಶ್ ಇಬ್ಬರು ಕೂಡ ಮನೆ ಮನೆ ಪ್ರಚಾರವನ್ನು ಆರಂಭ ಮಾಡಿದಾರಾ? ಯಾವ ಭಾಗದಲ್ಲಿ ಮಾಡ್ತಾ ಇದ್ದಾರೆ? ಅರವಿಂದ್, ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಅವರ ಬೆಂಬಲಿಗರು ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ. ಮನೆ ಮನೆಗೆ ತೆರಳಿ ಈಗ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯ ನಗರ ಸೇರಿದಂತೆ ಹಲವೆಡೆ ಇವತ್ತು ಪ್ರಚಾರ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನಿಖಿಲ್ ಅವರು KM ದೊಡ್ಡಿ ಭಾಗದಲ್ಲಿದ್ದಾರೆ. ಆ ಭಾಗದಲ್ಲಿ ಅವರು ಇನ್ನು ಮನೆ ಮನೆಗೆ ಪ್ರಚಾರಕ್ಕೆ ತೆರಳದೇ ಇದ್ರೂ ಕೂಡ KM ದೊಡ್ಡಿಯಲ್ಲಿ DC ತಮ್ಮಣ್ಣ ಅವರ ಮನೆಯಲ್ಲಿ ಕುಳಿತು ನೆಕ್ಸ್ಟ್ ಏನ್ ಮಾಡಬೇಕು, ಕಡೆ ಹಂತದ ಕೆಲವೊಂದು ಪ್ಲಾನ್ಗಳನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ದಿನದ ಪ್ಲಾನ್ಗಳನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಾರೆ. ಸುಮಲತಾ ಅವರು ಕೂಡ ತಮ್ಮ ಬೆಂಬಲಿಗರ ಜೊತೆ ಒಂದಷ್ಟು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅವರು ಕೂಡ ಕಡೆಯ ಹಂತದಲ್ಲಿ ಏನೆಲ್ಲ ಆಗ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನು ಅವರ ಇಬ್ಬರ ಬೆಂಬಲಿಗರು ಕೂಡ ಈಗ ಮನೆ ಮನೆಗೆ ಖುದ್ದು ತಾವೇ ತೆರಳುತ್ತಾ ಇದ್ದಾರೆ. ಮತ್ತೆ ಇಬ್ಬರ ಮಾದರಿ ಮತಪತ್ರಗಳನ್ನ ಹಿಡ್ಕೊಂಡು ನೀವು ವೋಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಿನ್ನೆವರೆಗೂ ಮಂಡ್ಯದಲ್ಲಿ ಅಬ್ಬರದ ಪ್ರಚಾರ ಇತ್ತು. ಎರಡು ಕಡೆಯವರು ನಿಖಿಲ್ ಮತ್ತೆ ಸುಮಲತಾ ಇಬ್ಬರ ಕಡೆಯವರು ಅಬ್ಬರದ ಪ್ರಚಾರವನ್ನ ನಡೆಸಿದ್ರು. ನಿಖಿಲ್ ಪರ ಸ್ವತಃ ಕುಮಾರಸ್ವಾಮಿ ಅವರಿದ್ರೆ, ಸುಮಲತಾ ಪರ ದರ್ಶನ್ ಮತ್ತೆ ಯಶ್ ಇದ್ರು. ಇವತ್ತು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ನಿಖಿಲ್ ಮತ್ತೆ ಸುಮಲತಾ ಇಬ್ರು ಕೂಡ ಸದ್ಯಕ್ಕೆ ತಮ್ಮ ಬೆಂಬಲಿಗರ ಜೊತೆ ಒಂದಷ್ಟು ಕಡೆ ಹಂತದ ಪ್ಲಾನ್ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅರವಿಂದ್, ಇನ್ನು ನಾಗಮಂಗಲದ ಹತ್ರ ಸುಮಾರು 2,60,000 ರೂಪಾಯಿ ಏನೋ ಸೀಸ್ ಆಯ್ತು ಅಂತ ಹೇಳಿದ್ರಲ್ಲ, ಅದು ಯಾರಿಗೆ ಸೇರಿದ್ದು, ಎಲ್ಲಕ್ಕೆ ತಗೊಂಡು ಹೋಗ್ತಾ ಇದ್ರು, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ತಾ ಸಂತೋಷ್? ಅರವಿಂದ್, ಅಧಿಕಾರಿಗಳು ಇನ್ನೂ ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಆದರೆ ಉಡುಪಿಯಿಂದ ಬೆಂಗಳೂರಿನ ಕಡೆಗೆ ಹೋಗ್ತಿದ್ದಂತಹ ಒಂದು ಕಾರ್ನಲ್ಲಿ 2,60,000 ರೂಪಾಯಿ ಹಣವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕದಬಹಳ್ಳಿ ಚೆಕ್ ಪೋಸ್ಟ್ ಬಳಿ ಆ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಆ ಕಾರ್ನಲ್ಲಿ ಹಣವನ್ನ ಯಾಕೆ ತೆಗೆದುಕೊಂಡು ಹೋಗ್ತಾ ಇದ್ರು? ಹಾಸನ ಭಾಗದಿಂದ ಏನು ಹಾಸನ ಬೆಂಗಳೂರು ಹೈವೇ ಇತ್ತು, ಆ ರೋಡ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಯಾಕೆ ಹಣವನ್ನ ತೆಗೆದುಕೊಂಡು ಹೋಗ್ತಿದ್ರು? ಆ ತುರ್ತು ಏನಿತ್ತು ಹಣವನ್ನ ಅಷ್ಟು ಕ್ಯಾಶ್ನ ತೆಗೆದುಕೊಂಡು ಹೋಗೋದು, ಮತ್ತೆ ಆ ಹಣ ಯಾರಿಗೆ ಸೇರಿದ್ದು, ಎಲ್ಲದರ ಮಾಹಿತಿಯನ್ನು ಈಗ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಅರವಿಂದ್, ಓಕೆ ಸಂತೋಷ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.